ಏನಪ್ಪ ಹೇಳಕ್ಕೆ ಅಂತ ಬಂದಿದ್ದೀನಿ ಅಂದರೆ ಇವತ್ತು ಒಂದು ಒಳ್ಳೆ ಮಾಹಿತಿ ಕೊಡ್ತೀನಿ. ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಆಗಿ, ಹಾಗೂ ನಮ್ಮ ಗರುಡ ಧ್ವಜ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಇಷ್ಟ ಆದರೆ ನೋಡಿ, ಇಷ್ಟ ಆಗಲಿಲ್ಲ ಅಂದರೆ ಮೇಲ್ಗಡೆ ತಿಳ್ಕೊಂಡು ಹೋಗಿ, ಅದರಲ್ಲಿ ಯಾರಿಗೂ ಬೇಜಾರಾಗಿಲ್ಲ. ಆದರೆ ನಿಮ್ಮ ಮಾಹಿತಿ ನಮಗೋಸ್ಕರ, ನಿಮಗೋಸ್ಕರ, ಮಕ್ಕಳಿಗೋಸ್ಕರ ಒಂದು ಇಂಪಾರ್ಟೆಂಟ್ ಇದು ವಸ್ತು ತಗೊಂಬಂದಿನಿ. ಅದ್ರ ಬಗ್ಗೆ ಹೇಳ್ತೀನಿ ಕೇಳಿ. ಏನಿಲ್ಲ ಫ್ರೆಂಡ್, ಈಗ ಇದೇ ಮೊಟ್ಟೆ ನೋಡಿ, ಈ ಮೊಟ್ಟೆ ಪರ್ಚೇಸ್ ಮಾಡ್ತೀವಿ, ಮನೇಲಿ ತಗೊಂಬರ್ತೀವಿ, ತೊಗೊಂಬಂದು ಮಕ್ಳಿಗೆ ಬೇಸಾಕ್ತೀವಿ. ಅಂದರೆ ಮಕ್ಕಳು ಆರೋಗ್ಯಕ್ಕೋಸ್ಕರ ನಾನು ಹೇಳ್ತಿರೋದು. ಮಕ್ಕಳು ಆರೋಗ್ಯನೇ ಅಲ್ಲ, ದೊಡ್ಡವ್ರ ಆರೋಗ್ಯನೂ ಇರ್ಬೋದು. ಮಕ್ಕಳು ಆರೋಗ್ಯ, ದೊಡ್ಡವ್ರ ಆರೋಗ್ಯ ಎಲ್ಲ ಚೆನ್ನಾಗಿದ್ರೆ ನಾವು ನೀವೆಲ್ಲರೂ ಚೆನ್ನಾಗಿದ್ದಂಗೆ. ಅದಕ್ಕೋಸ್ಕರ ಇದೊಂದು ಸಣ್ಣದೊಂದು ಕೊಡ್ತಾ ಇದ್ದೀನಿ. ಏನಪ್ಪ ಅಂದರೆ, ನಾವು ಹೋಗ್ತೀವಿ, ಅಂಗಡಿಗೆ ಹೋಗ್ತೀವಿ, ಮೊಟ್ಟೆಗಳು ತೊಗೊಂಬರ್ತೀವಿ, ಮೊಟ್ಟೆಗಳನ್ನ ಮನೆಗೆ ಕೊಡ್ತೀವಿ. ಮನೇಲಿ ಹೆಂಗಸರು ಮಕ್ಕಳಿಗೂ ಬೇಸಾಕ್ತಾರೆ, ನಮಗೂ ಬೇಸಾಕ್ತಾರೆ, ತಿಂದುಬಿಡ್ತೀವಿ. ಅದರೊಳಗಡೆ ಏನಿದೆ ಅಂತ ಅಂದ್ಬಿಟ್ಟು ಒಂದು ಮಾಹಿತಿ. ಅಂದರೆ ಯಾರು ತಿನ್ನೋ ತಪ್ಪು ಅಂತ ಹೇಳಲ್ಲ, ಮೊಟ್ಟೆಗಳು ಕೆಟ್ಟದ್ದು ಅಂತ ಹೇಳಲ್ಲ, ಒಳ್ಳೆಯದೆಯಾ ಮೊಟ್ಟೆ ಅಂದರೆ ನಾವು ತರೋ ಮೊಟ್ಟೆ ಕ್ವಾಲಿಟಿ ಇದೆಯಾ, ಈ ಮೊಟ್ಟೆ ಉತ್ತಮವಾಗಿದೆಯಾ, ಮಕ್ಕಳು ಕೊಡ್ಬೋದಾ ಅನ್ನೋದ ನಾವು ಚೆಕ್ ಮಾಡಬೇಕಾಗುತ್ತೆ. ಆ ಚೆಕ್ ಮಾಡಬೇಕಾದ್ರೆ ನಿಮ್ಗೊಂದು ಇಲ್ಲಿ ಒಂದು ಸಣ್ಣದೊಂದು ಪ್ರೂಫ್ ತೋರಿಸ್ತೀನಿ. ಇದನ್ನು ನೋಡಿ, ಈ ಥರ ಟಾರ್ಚ್ ಆನ್ ಮಾಡ್ಕೊಳ್ಳಿ. ಈ ಥರ ಟಾರ್ಚ್ ಆನ್ ಮಾಡ್ಕೊಂಡು ಈ ಮೊಟ್ಟೆನ ಈ ಟಾರ್ಚ್ ಮೇಲೆ ಮಡಿಕೊಳ್ಳಿ. ನೋಡಿ, ಇದು ಫುಲ್ಲು ವೈಟ್. ಅಂದರೆ ಈ ನಮಗೆ ಬ್ಲ್ಯಾಕ್ ಇಲ್ಲ, ಬ್ಲ್ಯಾಕು ಕಾಣ್ತಾ ಇಲ್ಲ, ಏನಿಲ್ಲ. ಅಂದರೆ ಇದು ಉತ್ತಮವಾಗಿ ಒಳ್ಳೆ ಚೆನ್ನಾಗಿದೆ ಮೊಟ್ಟೆ ಅಂತ. ಈ ಮೊಟ್ಟೆನ ಮಕ್ಕಳಿಗೆ ಕೊಡಿ, ಎಲ್ರಿಗೂ ಕೊಡಿ, ತುಂಬ ಒಳ್ಳೆಯದು. ಅಂದರೆ ಕೆಲವೊಂದು ಮೊಟ್ಟೆಗಳಲ್ಲಿ ಕಪ್ಪು, ಏನಕ್ಕಪ್ಪ ಅಂದರೆ ಒಳಗಡೆ ನಿನ್ನೆ ನಾನು ಕೇಳಿದೆ ಒಂದು ಅಂಗಡಿಗೆ ಹೋಗಿ, ಸರ್ ಮೊಟ್ಟೆ ಒಳಗಡೆ ಈ ಥರ ಕಪ್ಪಿಗೆ ಏನೋ ಬಂದಿದೆ ಅಂತ ಅಂದಿದ್ದಕ್ಕೆ ಅವ್ರು ಹೇಳಿದ್ರು, ಸರ್ ಈ ಮೊಟ್ಟೆ ಬರಬೇಕು ಅಂದರೆ ಕೆಲವೊಂದು ಕೋಳಿಗಳಲ್ಲಿ ಕಾಯಿಲೆಗಳಿರುತ್ತೆ, ಆ ಕಾಯಿಲೆಯಿಂದ ಬಂದ ಮೊಟ್ಟೆಗಳಲ್ಲಿ ಒಳಗಡೆ ಕಪ್ಪುಗಿರುತ್ತೆ ಸರ್, ಅದು ಕೆಟ್ಟೋಗಿರುತ್ತೆ, ಮತ್ತೊಂದು ಏನೋ ಒಂದು ಇರ್ಬೋದು, ಆ ಥರ ಆಗಿರ್ತದೆ, ಅದನ್ನು ತಿನ್ನಬಾರ್ದು ಅಂತ ಕೂಡ ಹೇಳಿದ್ರು. ಬಟ್ ಎಷ್ಟೋ ಜನ ಈ ಥರ ಏನು ಕ್ವಾಲಿಟಿ ಚೆಕ್ ಮಾಡ್ದಲೇ ಮಕ್ಕಳುಗಳಿಗೆ ಮೊಟ್ಟೆಗಳನ್ನ ಕೊಡ್ತಾರೆ, ವಯಸ್ಸಾದವರು ಕೊಡ್ತಾರೆ, ನಾವು ತಿಂತೀವಿ. ಈ ಥರ ಕ್ವಾಲಿಟಿ ಚೆಕ್ ಮಾಡಿ ಕೊಡಿ. ಆರೋಗ್ಯನೇ ಭಾಗ್ಯ ಅಂತಾರೆ, ಆರೋಗ್ಯ ಕಾಪಾಡ್ಕೊಳ್ಳೋಣ. ಅದಕ್ಕೋಸ್ಕರ ಇದೊಂದು ಮೊಟ್ಟೆದ ನಾನು ಮಾಡ್ತಾ ಇದ್ದೀನಿ. ಇದು ನಿಮಗೆಲ್ಲ ಇಷ್ಟ ಇದ್ದರೆ ಶೇರ್ ಮಾಡಿ. ಇನ್ನು ಒಬ್ಬೊಬ್ರಿಗೂ ಗೊತ್ತಾಯ್ತಾ ಹೋಗ್ಬೇಕು. ಯಾವುದೇ ಕಾರಣಕ್ಕೂ ಚೆಕ್ ಮಾಡಿದ್ರೆ ಮೊಟ್ಟೆಗಳನ್ನ ಕೊಡಬಾರ್ದು ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಇದು ಪ್ರತಿಯೊಬ್ಬರಿಗೂ ಗೊತ್ತಾಗೋ ಥರ ನೀವು ಶೇರ್ ಮಾಡಬೇಕು. ಮೊಟ್ಟೆನ ನಾವು ತಿನ್ನೋದ್ರಿಂದ ತಪ್ಪು ಅಂತ ಯಾವುದಕ್ಕೂ ಹೇಳ್ತಾ ಇಲ್ಲ. ಮೊಟ್ಟೆ ಕೊಡೋಣ, ಯಾವುದು ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ಆರೋಗ್ಯ, ನಮ್ಮ ಆರೋಗ್ಯ ಇರ್ಬೋದು, ಮಕ್ಕಳ ಆರೋಗ್ಯ ಇರ್ಬೋದು, ವಯಸ್ಸಾದವರ ಆರೋಗ್ಯ ಇರ್ಬೋದು, ಎಲ್ಲ ಒಂದು ಕೆಟ್ಟೋಗಿರೋ ಮೊಟ್ಟೆಯಿಂದ ನಾವು ಸಾವಿರಾರು ರೂಪಾಯಿ ಚೆಲ್ಲಬೇಕಾಗುತ್ತೆ ಆಸ್ಪತ್ರೆಗೆ ಹುಷಾರಿಲ್ಲ ಅಂದರೆ. ಈ ಮೊಟ್ಟೆ 5 ರೂಪಾಯಿ ಮೊಟ್ಟೆ ಹೋದ್ರೋಗ್ಲಿ 5 ರೂಪಾಯಿ 6 ರೂಪಾಯಿ ಇರುತ್ತೆ. ಒಂದು ಹೋದ್ರಲ್ಲಿ ಕೆಟ್ಟೋಗಿರೋ ಮೊಟ್ಟೆನ ನಾವು ಬಿಸಾಕ್ಬಿಡೋಣ. ಅದೇ ಥರ ಚೆಕ್ ಮಾಡಿ ಮಕ್ಕಳುಗಳಿಗೆ ಕೊಟ್ಟರೆ ತುಂಬ ಒಳ್ಳೆಯದು. ಕಾಯಿಲೆ ಇರುವಂಥ ಕೋಳಿಗಳ ಮೊಟ್ಟೆಗಳು ಆ ರೀತಿ ಕಪ್ಪರ್ತವಂತೆ. ಈ ಕಪ್ಪು ಬಂದಿರೋ ಮೊಟ್ಟೆನ ನಾನು ತೋರಿಸ್ತೀನಿ. ನೀವು ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಯಾವುದೇ ಕಾರಣಕ್ಕೂ ನೀವು ಶೇರ್ ಮಾಡಿ, ಲೈಕ್ ಕೊಡಿ. ನಮಸ್ಕಾರ.